ಉತ್ತರ ಸಮಾಚಾರದಲ್ಲಿ ಈಗ ವಿಜಯಪುರದ ಸುದ್ದಿಯನ್ನು ನೋಡ್ತಾ ಹೋಗೋಣ. ಗಣೇಶನ ಮೂರ್ತಿಗೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ವಿಜಯಪುರದ ಗಣೇಶನ ಮೂರ್ತಿ ಸುತ್ತ ಅಳವಡಿಸಿದಂತಹ ಗಾಜುಗಳು ಪುಡಿ ಪುಡಿಯಾಗಿದೆ. ವಿಜಯಪುರದ ಗಣಪತಿ ಚೌಕ್ನಲ್ಲಿ ಕಿಡಿಗೇಡಿಗಳ ಕೃತ್ಯ ಇದು. ಇತ್ತೀಚೆಗೆ ತಾನೇ ಮೊನ್ನೆ ದಾವಣಗೆರೆಯಲ್ಲೂ ಕೂಡ ಇಂಥದ್ದೇ ಒಂದು ಪ್ರಕರಣ ಆಗಿತ್ತು. ಕಲ್ಲು ತೂರಾಟ ಆಗಿತ್ತು ಗಣೇಶ ಶೋಭಾಯಾತ್ರೆಯಲ್ಲಿ. ಈಗ ವಿಜಯಪುರದಲ್ಲಿ ತಡರಾತ್ರಿ ಗಣೇಶನ ಮೂರ್ತಿ ಮೇಲೆ ಕಲ್ಲು ತೂರಾಟ ಆಗಿದೆ. ಚತುರ್ಮುಖ ಗಣೇಶನ ಮೂರ್ತಿ ಮೇಲೆ ಕಲ್ಲೆಸೆತ. ಕೋಮು ಸೌಹಾರ್ದತೆಗೆ ಧಕ್ಕೆ ತರಲು ಈ ರೀತಿಯಾದಂತಹ ಕೃತ್ಯ ಮಾಡಲಾಗಿದೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಲಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕಲ್ಲು ತೂರಿದ ಕಿಡಿಗೇಡಿಗಳನ್ನ ತಕ್ಷಣ ಬಂಧನ ಮಾಡಬೇಕು ಅಂತ ಆಗ್ರಹ ವ್ಯಕ್ತವಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಗಾಂಧಿ ಚೌಕ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ. ಗಣೇಶನ ಮೂರ್ತಿ ಮೇಲೆ ಕಲ್ಲೆಸೆತ, ಸುತ್ತಲೂ ಹಾಕಿದ್ದಂತ ಗ್ಲಾಸ್ ಗಾಜು ಪುಡಿ ಪುಡಿಯಾಗಿದೆ. ಗುಮ್ಮಟ ನಗರಿಯಲ್ಲೂ ಕೂಡ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೃತ್ಯ ನಡೆದಿದೆ. ಅನುಮಾನ ವ್ಯಕ್ತಪಡಿಸ್ತಾ ಇದ್ದ ಮತ್ತೊಂದು ಕಡೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಬೇಕಂತಲೇ ಇದನ್ನು ಮಾಡಿದ್ದಾರೆ, ಆದಷ್ಟು ಬೇಗ ಬಂಧನ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಸಿಸಿಟಿವಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ನಾವು. ಬೈಕ್ ಮೇಲೆ ಬಂದಂತಹ ದುಷ್ಕರ್ಮಿಗಳು ಕಿಡಿಗೇಡಿಗಳು ಕಲ್ಲೆಸೆತಾರೆ ಚತುರ್ಮುಖ ಗಣೇಶನ ಮೂರ್ತಿ ಮೇಲೆ. ಸುತ್ತಲೂ ಇದ್ದಂತಹ ಗ್ಲಾಸ್ ಪುಡಿ ಪುಡಿಯಾಗಿದೆ. ಮೊನ್ನೆ ತಾನೇ ದಾವಣಗೆರೆಯಲ್ಲಿ ಆಗಿತ್ತು, ದೊಡ್ಡ ಕೋಮು ಗಲಭೆನೇ ಆಗಿತ್ತು. ಒಂದು ಧರ್ಮದವರು ಮತ್ತೊಂದು ಧರ್ಮದ ಮೇಲೆ ಕಲ್ಲೆಸೆತ ಗಣೇಶನ ಮೆರವಣಿಗೆ ಸಾಗ್ತಾ ಇತ್ತು. ಆ ಒಂದು ಘಟನೆ ಮಾಸೋ ಮುನ್ನನೇ ಗುಮ್ಮಟನಗರಿ ವಿಜಯಪುರದಲ್ಲೂ ಕೂಡ ಅಂಥದ್ದೇ ಒಂದು ಘಟನೆ. ಚತುರ್ಮುಖ ಗಣೇಶನ ಮೂರ್ತಿಯ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಸಿಸಿಟಿವಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಕಲ್ಲು ತೂರಾಟ ಆಗಿದೆ ಅಂತ. ಮತ್ತೊಂದು ಕಡೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಆಗ್ರಹ ವ್ಯಕ್ತವಾಗ್ತಾ ಇದೆ. ದುಷ್ಕರ್ಮಿಗಳನ್ನ ಆದಷ್ಟು ಬೇಗ ಬಂಧನ ಮಾಡಬೇಕು ಅಂತ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದೆ. ಮತ್ತೊಂದು ಕಡೆ ಗಾಜುಗಳು ಪುಡಿ ಪುಡಿ ಆಗಿದೆ, ಅದರ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ನವರಾತ್ರಿ ಸಂದರ್ಭದಲ್ಲಿಯೇ ವಿಜಯಪುರ ನಗರದ ಗಣಪತಿ ಚೌಕ್ನಲ್ಲಿ ಕೋಮು ಸೌಹಾರ್ದತೆಯನ್ನು ಕೆಡಿಸ್ತಕ್ಕಂಥ ಒಂದು ಕೃತ್ಯ ನಡೆದಿರುವಂಥದ್ದು. ನಾನು ಗಣಪತಿ ಚೌಕ್ನಲ್ಲಿದ್ದೀನಿ, ಏನಾಗಿದೆ ಅನ್ನೋದನ್ನು ತೋರಿಸ್ತೀನಿ. ನನ್ನ ಹಿಂದೆ ನೋಡ್ಬೋದು ಈ ರೀತಿಯಾಗಿ ಏನಂದರೆ ಗಣಪತಿ ಚೌಕ್ನಲ್ಲಿರ್ತಕ್ಕಂಥ ಗಣಪತಿಯ ಮೂರ್ತಿಯ ಸುತ್ತಲೂ ಏನಂದರೆ ಗ್ಲಾಸನ್ನು ಹಾಕಿದ್ದಾರೆ. ಅಲ್ಲಿ ಏನಂದರೆ ಕಲ್ಲು ಎಸೆದಿರುವಂಥದ್ದು. ಯಾವುದೋ ಕಿಡಿಗೇಡಿಗಳು ತಡರಾತ್ರಿ ಒಂದು ಈ ಕೃತ್ಯವನ್ನು ಮಾಡಿದ್ದಾರೆ. ಯಾರು ಮತ್ತು ಏನು ಎತ್ತ ಅಂಥೇಳಿ ಗೊತ್ತಾಗ್ತಾ ಇಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ನಾವು ನೋಡ್ಬೋದು, ಸ್ಥಳದಲ್ಲಿ ಕಾಜುಗಳು ಪುಡಿ ಪುಡಿಯಾಗಿ ಬಿದ್ದಿದ್ದಾವೆ. ಮತ್ತೊಂದು ಕಡೆಗೆ ಈ ಕಲ್ಲುಗಳು ಸಹ ಬಿದ್ದಿರುವಂಥದ್ದು. ಈ ಸ್ಥಳೀಯರ ಪ್ರಕಾರ ರಾತ್ರಿ ಸಮಯದಲ್ಲಿ ಅಂದರೆ ತಡರಾತ್ರಿ ಸಮಯದಲ್ಲಿ ಈ ಒಂದು ಕೃತ್ಯ ನಡೆದಿದೆ ಅನ್ನುವಂಥ ಒಂದು ಮಾತುಗಳಲ್ಲಿ ಕೇಳಲಿಕ್ಕೆ ಸಿಗ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಈ ಗಣಪತಿ ಚೌಕ್ನಲ್ಲಿ ಸಂಪೂರ್ಣವಾಗಿ ಮೊದಲು ಗಣಪತಿ ಅಷ್ಟೇ ಇತ್ತು, ಬಳಿಕ ಏನಂತಂದರೆ ಇದನ್ನು ರಿನಿವೇಷನ್ ಮಾಡಿ ಬಳಿಕ ಸುತ್ತಲೂ ಗ್ಲಾಸನ್ನು ಅಳವಡಿಸಲಾಗಿತ್ತು. ಬಳಿಕ ಏನಂತಂದರೆ ಈ ರೀತಿ ಕೃತ್ಯ ನಡೆದಿರುವ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ ಸ್ಥಳೀಯರಲ್ಲಿ. ಮತ್ತೊಂದು ಕಡೆಗೆ ಇಲ್ಲಿ ಸಾಕಷ್ಟು ಏನಂತಂದರೆ ಜನರು ಸಹ ಸ್ಥಳದಲ್ಲಿ ಈಗಾಗಲೇ ಜಮಾಯಿಸಿದ್ದಾರೆ, ಹಿಂದೂಪರ ಸಂಘಟನೆಯವರು ಬಂದಿದ್ದಾರೆ. ಮತ್ತೊಂದು ಕಡೆಗೆ ಇವತ್ತು ವಿಶೇಷ ಏನಂತ ಹೇಳಿದರೆ ನವರಾತ್ರಿಯ ಆರಂಭ ಇವತ್ತು. ದುರ್ಗಾ ಮಾತಾ ದೌಡ್ ಕೂಡ ಇರುತ್ತೆ. ಆ ದೌಡನ್ನು ಮುಗಿಸ್ಕೊಂಡು ಬರೋ ಹೊತ್ತಿಗೆ ಈ ಒಂದು ವಿಚಾರ ಬೆಳಕಿಗೆ ಬಂದಿರೋದ್ರಿಂದಾಗಿ ಇಲ್ಲಿ ಏನಂತಂದರೆ ಒಂದು ಆತಂಕದ ವಾತಾವರಣ ಕಂಡು ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆಗೆ ಎಲ್ಲ ಒಂದು ಕಡೆ ಸೌಹಾರ್ದತೆಗೆ ಧಕ್ಕೆ ತರೋದಕ್ಕೆ ಯಾವುದೋ ಕಿಡಿಗೇಡಿ ಈ ರೀತಿ ಕೃತ್ಯ ಮಾಡಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆಗೆ ಇಲ್ಲಿ ಸ್ಥಳೀಯರು ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಇದು ರಾತ್ರಿ ನಡೆದಿರ್ಬೋದು, ಭಾಳ ಮಾಡಿ ರಾತ್ರಿ ನಡೆದಿರ್ಬೋದು. ಅದಕ್ಕೆ ನಾವು ಈಗ ಒಂದು ಎಲ್ಲ ಪೊಲೀಸರು ಕಂಪ್ಲೇಂಟ್ ಆಗಿದೆ, ಎಲ್ಲರೂ ಬಂದಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ಸರ್. ಆದಷ್ಟು ಬೇಗನೆ ಇದನ್ನು ಯಾರೇ ಮಾಡಿದರೂ ಈ ದುಷ್ಕೃತ್ಯವನ್ನು ತನಿಖೆ ಮಾಡಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮೆಲ್ಲರ ವಿನಂತಿಯಾಗಿದೆ. ಇದಕ್ಕೆ ಯಾರು ಹೊಣೆಯಾಗಿದೆ ತಕ್ಕ ಶಿಕ್ಷೆ ಆಗಬೇಕು ಸರ್. ಈಗ ಒಂದು ಕಡೆ ನವರಾತ್ರಿ ಹಬ್ಬ ಶುರುವಾಯಿತು, ಇವತ್ತು ದುರ್ಗಾ ಮಾತಾ ದೌಡು ಬೇರೆ ಇತ್ತು. ಇಂಥ ಸಮಯದಲ್ಲಿ ಇದು ಈ ರೀತಿಯ ಒಂದು ಕೃತ್ಯ ಯಾವ ರೀತಿಯಾಗಿ ಹೇಳ್ತೀನಲ್ರಿ, ಇದು ಕೃತ್ಯ ಭಾಳ ನಾವು ಇದು ಖಂಡಿಸ್ತೀವಿ. ಯಾಕಂದ್ರೆ ನಾವು ಎಲ್ಲರೂ ಒಂದು ಹಬ್ಬದ ವಾತಾವರಣಕ್ಕೆ ಇದ್ದೀವಿ. ಹಿಂಗೊಂದು ಆದ್ಮೇಲೆ ಏನಾಗ್ಬಿಡ್ತದೆ, ನಮಗೆ ಹಬ್ಬದ ವಾತಾವರಣಕ್ಕೆ ಇಂಥದ್ದೊಂದು ಆಯ್ತಲ್ಲಪ್ಪ ಅನ್ನೋದೊಂದು ತಲೆಯೊಳಗಿರ್ತದೆ. ಹಿಂಗಾಗಿ ನಾವೇನಾಗ್ತೀವಿ, ಅವು ತಕ್ಕ ಶಿಕ್ಷೆ ಆಗಬೇಕು. ಮೊದಲು ಪೊಲೀಸವರು ತನಿಖೆ ಮಾಡಬೇಕು. ಮೇಲ್ನೋಟಕ್ಕೆ ಹಲವಾರು ಸಂಶಯಗಳಿಲ್ಲಿ ಕಾಡ್ತಾ ಇರೋದು. ಒಂದು ಕಡೆಗೆ ಕುಡಿದ ನಶೆ ಇಲ್ಲ ಆಯ್ತಾ, ಮತ್ತೊಂದು ಕಡೆಗೆ ಸೌಹಾರ್ದತೆಯನ್ನು ಕೆಡಿಸೋದಕ್ಕಾಗಿ ಈ ರೀತಿಯಾದ ಕೃತ್ಯವನ್ನು ಮಾಡಿದ್ರೆ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನಂದರೆ ಈಗ ನವರಾತ್ರಿ ಶುರುವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಗಣಪತಿ ಚೌಕ್ನಲ್ಲಿ ಈ ರೀತಿಯಾದ ಘಟನೆ ಆಗಿರುವಂಥದ್ದು ಸದ್ಯ ಸ್ಥಳೀಯರಲ್ಲಿ ಒಂದು ಆತಂಕಕ್ಕೆ ಕಾರಣವಾಗಿರೋದು. ವಿಜಯಪುರ ಕ್ಯಾಮರಾ ಅಪ್ಪು ಜೊತೆಗೆ ಷಡಕ್ಷರಿ ಯಶನೆಟ್, ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.